ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಯ್ಟ್ ಲಾಸ್ ಜರ್ನಿಯಲ್ಲಿ 18ನೇ ದಿನ ಎಷ್ಟು ಬೇಗ ಬೇಗ ಆಗ್ತಾ ಇದೆ ನೋಡಿ ಡೇಸ್. ನಾನು 21 ದಿನ ಆದಮೇಲೆ ನಿಮಗೆ ರಿಸಲ್ಟ್ ಹೇಳ್ತೀನಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ. ಹಾಗೆ ನನ್ನ ಜೊತೆಗೆ ವೆಯ್ಟ್ ಲಾಸ್ ಮಾಡೋರು ನಿಮಗೆಲ್ಲ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗಿದೆ ಅಂಥೇಳಿ ಚೆಕ್ ಮಾಡಿಕೊಂಡು, ಸೊ ನಾನು ಯಾವಾಗ ರಿಸಲ್ಟ್ ಶೇರ್ ಮಾಡ್ತೀನಲ್ಲ ನಿಮಗೆ, ಅವತ್ತಿನ ದಿನ ನೀವು ಶೇರ್ ಮಾಡಿ ಆಯಿತಾ. ಆ್ಯಂಡ್ ಇವತ್ತು ಈ ವಿಡಿಯೋಲಿ ನಿಮಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತಂದರೆ, ತುಂಬ ಜನ ಏನು ಕೇಳ್ತಿರೋದು ಅಂದರೆ, ನೀವು ಮಾರ್ನಿಂಗು ಡಿಟಾಕ್ಸ್ ಜ್ಯೂಸು ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ತೋರಿಸ್ತಿರಲ್ಲಕ್ಕ, ಅದನ್ನು ತೊಗೊಳೋದಕ್ಕಿಂತ ಮುಂಚೆ ನಾವು ನೀರು ಕುಡಿಬೋದಾ, ಇಲ್ಲ ಫಸ್ಟ್ ಇದನ್ನೇ ತೊಗೋಬೇಕಾ ಅಂತ ಕೇಳಿದ್ರಿ. ತುಂಬ ಜನಗಿರೋ ಡೌಟು. ಸೊ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಇಲ್ಲೇ ತೋರಿಸ್ತಾ ಇದ್ದೀನಲ್ಲ, ನಾನಿಲ್ಲಿ ಯಾವುದೇ ಡಿಟಾಕ್ಸ್ ಜ್ಯೂಸ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳೋದಕ್ಕೂ ಮುಂಚೆ ಒಂದು 2 ಗ್ಲಾಸಷ್ಟು ದೊಡ್ಡ ಗ್ಲಾಸಷ್ಟು ನೀರನ್ನ ಕುಡಿತಾ ಇದ್ದೀನಿ. ಸೊ ಅದರ ಅರ್ಥ ನೀವು ಖಾಲಿ ಹೊಟ್ಟೆ ಅಂತಂದರೆ ಏನು ಸಾಲಿಡ್ಸ್ ತೊಗೊಂಡಿರಬಾರ್ದು, ಬೇರೆ ಏನು ನೀರು ಕುಡಿಬೋದು, ಅದಕ್ಕೇನೂ ತೊಂದರೆ ಇಲ್ಲ. ಸೊ ನೀರು ಕುಡಿದಾದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಳ್ಳಿ. ಆವಾಗ ನೀವು ಖಾಲಿ ಹೊಟ್ಟೆಯಲ್ಲಿ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಏನು ವೆಯ್ಟ್ ಲಾಸ್ ಜ್ಯೂಸ್, ಡಿಟಾಕ್ಸ್ ಜ್ಯೂಸ್ ಬರುತ್ತಲ್ಲ, ಅದನ್ನು ನೀವು ತೊಗೊಳ್ಬೋದು. ಇನ್ನೊಂದೇನು ಅಂದರೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾರ್ನಿಂಗ್ ಟೈಮಲ್ಲಿ ನೀರು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ. 1 ಲೀಟ್ರ್ ಆಗುತ್ತಾ, 1.5 ಲೀಟ್ರ್ ಆಗುತ್ತಾ ಕುಡಿದ್ಬಿಡಿ. ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ನಮ್ಮದು ಡೈಜೆಷನ್ ಪ್ರೋಸೆಸ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹೇಳೋದು. ಅದೇ ಬರ್ತಾ ಬರ್ತಾ ನಮ್ಮದು ಏನು ಜೀರ್ಣಕ್ರಿಯೆ ಕಡಿಮೆ ಆಗ್ತಾ ಬರುತ್ತೆ. ಇವತ್ತೊಂದು ಡಿಟಾಕ್ಸ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಕಲ್ಲಂಗಡಿ, ಸ್ವಲ್ಪ ಬೀಟ್ರೂಟ್, ಹಾಗೆ 1 ಹಿಡಿಯಷ್ಟು ಪುದೀನ ಆ್ಯಂಡ್ ಸ್ವಲ್ಪ ಹಸಿ ಶುಂಠಿ, ಇವನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ನೀರು ಹಾಕಿ 1 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಜ್ಯೂಸ್ ಬಂದುಬಿಟ್ಟು ಮೇಯ್ನಾಗಿ ನಮಗೆ ಹಾರ್ಟಿಗೆ ಹಾಗೆ ಲಿವರ್ಗೆ ತುಂಬಾ ಒಳ್ಳೆಯದು. ಹಾಗೆ ನಮಗೆ ಸ್ಟ್ಯಾಮಿನಾ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಮಾರ್ನಿಂಗ್ ಟೈಮಲ್ಲಿ ತುಂಬ ಲೋ ಫೀಲ್ ಆಗ್ತಿದ್ದೀವಿ ಆ್ಯಂಡ್ ಫ್ರೆಶ್ ಆಗಿ ಅನ್ನಿಸ್ತಿಲ್ಲ ಅಂತಂದಾಗ ಈ ಜ್ಯೂಸನ್ನ ತೊಗೊಳ್ಳಿ. ಆಗ ನಿಮಗೆ ಸ್ಟ್ಯಾಮಿನಾನೂ ಬರುತ್ತೆ ಆ್ಯಂಡ್ ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ, ಹೇಳಿದ್ನಲ್ಲ ಇನ್ನೂ ಸ್ವಲ್ಪ ಬರೋವಿದ್ದಾವೆ ಅಂತೇಳ್ಬಿಟ್ಟು. ಅವು ಬಂದಿದ್ವು, ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಏನು ತರಿಸ್ಕೊಂಡಿದ್ದೆ ಅಂತಂದರೆ, ಚಿಯಾ ಸೀಡ್ಸಿಂದು ಜಾಸ್ತಿ ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಿರ್ತೀನಲ್ಲ, ಅದನ್ನು 1 kg ಬಾಕ್ಸ್ನ ತರಿಸ್ಕೊಂಡಿದ್ದೆ. ನಾನು ಯಾವ ಬ್ರ್ಯಾಂಡಿಂದ ತರಿಸ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಆಫರ್ ಇತ್ತು, ತುಂಬಾ ಒಳ್ಳೆ ಆಫರು. ಜಸ್ಟ್ 1 kgಗೆ ಅರೌಂಡ್ 400 ಆ್ಯಂಡ್ ಸಮಥಿಂಗ್ 430 ರುಪೀಸ್ ಏನೋ ಆಗಿತ್ತು ನನಗೆ. ತುಂಬ ಕಡಿಮೆ ಅನ್ನಿಸ್ತು. ಅದೇ ನಾವು ಏನು ಹೊರಗಡೆ ತೊಗೊಂಡಾಗ ತುಂಬಾ ಕಾಸ್ಟ್ಲಿ ಆಗುತ್ತೆ. ಜಸ್ಟ್ 100 ಗ್ರಾಮ್ಸ್ ಅಷ್ಟು ಚಿಯಾ ಸೀಡ್ಸ್ ನಮಗೆ ಅರೌಂಡ್ 80 ರುಪೀಸ್ 70 ರುಪೀಸ್ ಅಷ್ಟು ಬೀಳುತ್ತೆ. ಹಾಗಾಗಿನೇ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು ಆ್ಯಂಡ್ ಒಳ್ಳೆ ಬ್ರ್ಯಾಂಡಿಂದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಚಿಯಾ ಸೀಡ್ಸ್ ನಾವು ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ ಡೈಲಿ ತೊಗೋಬೋದಾ, ಸೈಡ್ ಎಫೆಕ್ಟ್ ಏನೂ ಆಗಲ್ವಾ ಅಂತ ಕೇಳ್ತಾ ಇದ್ದೀರಲ್ಲ, ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಟ್ ಅದ್ರದ್ದು ಕ್ವಾಂಟಿಟಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ 1 ಅಥವಾ 1.5 ಸ್ಪೂನ್ಗಿಂತೂ ಜಾಸ್ತಿ ಬೇಡ, ಡೈಲಿ ತೊಗೊಳ್ತೀವಲ್ಲ, ಹಾಗಾಗಿನೇ ಅದನ್ನು ನಾವು ರಾ ಆಗಾದರೂ ತಿನ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನಾವು ಸಲಾಡ್ಸ್ ಮೇಲೇನೂ ಹಾಕ್ಕೊಳ್ತಾರೆ ಕೆಲವೊಬ್ಬರು. ಆ್ಯಂಡ್ ಏನು ನಾವೇನಾದರೂ ಆಮ್ಲೆಟ್ ಆ ಥರ ಮಾಡ್ತಿರ್ತೀವಲ್ಲ, ಅದ್ರ ಮೇಲೂ ಸ್ಪ್ರಿಂಕಲ್ ಮಾಡ್ಕೊಳ್ತಾರೆ. ಸೊ ತೊಂದರೆ ಏನಿಲ್ಲ. ಬಟ್ ಆದಷ್ಟು ಅದನ್ನು ನೆನೆಸಿ ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಅದನ್ನು ತಗೊಳ್ಳೋದ್ರಿಂದ ನಮಗೆ ತುಂಬ ಹೊಟ್ಟೆ ಹಶ್ವಾಗ್ಲಾರ್ದಂಗೆ ಜಾಸ್ತಿ ಫೈಬರ್ ಸಿಕ್ಕಂಗೆ ಆಗುತ್ತೆ ಅಷ್ಟೇ. ಸೊ ಆರಾಮಾಗಿ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸು ತೊಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಈವನ್ ಡಿಟಾಕ್ಸ್ ಏನು ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ತೋರಿಸ್ತಿರ್ತೀನಲ್ಲ, ಅದರಲ್ಲೂ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಇನ್ನೂ ಏನೇನು ತರಿಸ್ಕೊಂಡಿದೆ ಅಂತಂದರೆ, ಓಟ್ಸ್ ಖಾಲಿಯಾಗಿತ್ತು. ಸೊ ರೋಲ್ಡ್ ಓಟ್ಸ್ ಅಂತ ತರಿಸ್ಕೊಂಡಿದ್ದೆ. ಆ್ಯಂಡ್ ದೋಸೆ ಮಾಡೋವಂಥ ಒಂದು ತವಾ ಬೇಕಿತ್ತು, ಇದನ್ನು ತರಿಸ್ಕೊಂಡಿದ್ದೀನಿ. ಈ ಟೈಮು ನಾನ್ ಸ್ಟಿಕ್ ಬೇಡ, ಕಾಸ್ಟ್ ಐರನಿಂದ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೇಯರ್ ಬ್ರ್ಯಾಂಡಿಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಯಾಕೋ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಆ್ಯಂಡ್ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ನನಗೆ ದೋಸೆ ಎಲ್ಲ ಮಾಡೋದಕ್ಕೆ ಅದರಲ್ಲಿ. ಹಾಗಾಗಿನೇ ನಾನು ರಿಟರ್ನ್ ಮಾಡಿಬಿಟ್ಟು ಅದೇ ಬ್ರ್ಯಾಂಡಿಂದು ಬೇರೆ ತವಾ ತೊಗೊಳ್ಳೋಣ ಅಂತಂದ್ಬಿಟ್ಟು ಆರ್ಡ್ರ್ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕೆಲವೊಂದು ಏನು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಕೆಲವೊಂದು ಬಾಕ್ಸಸ್ ತರಿಸ್ಕೊಂಡಿದ್ದೆ. ಆದಷ್ಟು ಬೇಗನೆ ಫ್ರಿಜ್ ಆರ್ಗನೈಸೇಷನ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ದಿನದಿಂದ ಕೇಳ್ತಾನೆ ಇದ್ರಿ ನೀವು. ಇವನ್ ನಾನು ಅದೇ ಹೇಳ್ತೀನಲ್ಲ, ಏನೇ ಒಂದು ಮಾಡಬೇಕು ಅಂತಂದ್ರೂ ಅದಕ್ಕೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಕಂಪ್ಲೀಟಾಗಿ ಏನಾದರೂ ಮೇಕ್ ಓವರ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಆಗಿರಬೇಕು. ಸೊ ಅವಾಗೇ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಜಸ್ಟ್ ಏನಿಲ್ಲ,
ಡ್ರ್ಯಾಗನ್ ಫ್ರೂಟ್ ಇತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು, ಒಂದು ಹಾಫ್ ಡ್ರ್ಯಾಗನ್ ಫ್ರೂಟ್ನ ನಾನು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ನಮಗೆ ಇದರಿಂದ ಸಿಗೋಂಥ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ. ಹಾಗಾಗಿನೇ ಇದು ಅಟ್ಲೀಸ್ಟ್ ಯಾವಾಗಾದರೂ ಒಂದು ವಾರಕ್ಕೆ ಇಲ್ಲ 10 ದಿನಕ್ಕೆ ಒಂದು ಸಲ ಆದರೂ ತೊಗೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಏನು ಅಂತಂದರೆ, ನಮ್ಮ ಮನೆಯಲ್ಲಿ ಲಡ್ಡುಗೂ ಆರಾಮಿಲ್ಲ, ಈ ಕಡೆ ಪಿಂಟುಗೂ ಆರಾಮಿಲ್ಲ. ಲಡ್ಡುಗೆ ಒಂದು 3-4 ಡೇಸಿಂದ ಸ್ವಲ್ಪ ಜ್ವರ ಬರ್ತಾ ಇದ್ದಾವೆ ಅಂತ ಹೇಳಿದ್ನಲ್ಲ, ತೋರಿಸ್ಕೊಂಬಂದಿದ್ದೀವಿ. ಬಟ್ ಕಡಿಮೆ ಆಗೋದಕ್ಕೆ ಚಿಕ್ಕ ಮಕ್ಕಳಿಗೆ ಬೇಗನೆ ಕಡಿಮೆ ಆಗೋದಿಲ್ಲ, ಅಟ್ಲೀಸ್ಟ್ 1 ವೀಕ್ ಆದರೂ ಬೇಕಾಗುತ್ತೆ ಅವರು ಮತ್ತೆ ರಿಕವರ್ ಆಗೋದಕ್ಕೆ. ಈ ಕಡೆ ಪಿಂಟೂನು ಅಷ್ಟೇ, ಅವನಿಗೆ ಸ್ವಲ್ಪ ವಾಮಿಟಿಂಗ್ಸ್ ಆಗ್ತಿತ್ತು. ಏನು ತಿಂದಿದ್ದಾನೋ ಏನೋ, ಚಿಕ್ಕ ಪುಟ್ಟ ಕೆಳಗೆ ಬಿದ್ದಿರೋ ಇವು ತಿಂದ್ಬಿಡ್ತಾನೆ ಅವನು ಅಷ್ಟೇ ಪಿಂಟು. ಸೊ ಫುಡ್ ಪಾಯ್ಸನ್ ಆಗಿತ್ತು, ಅವನಿಗೂ ಸ್ವಲ್ಪ ಏನೋ ವಾಮಿಟಿಂಗ್ಸ್ ಎಲ್ಲ ಆಗ್ತಿತ್ತು. ಹಾಗಾಗಿನೇ ಅವನು ಫುಲ್ ಸಪ್ಪಗಾಗ್ಬಿಟ್ಟಿದ್ದಾನೆ ನಮ್ಮ ಪಿಂಟು. ಈ ಕಡೆ ಲಡ್ಡುಗೂ ಆರಾಮಿಲ್ಲ, ಅವನಿಗೂ ಆರಾಮಿಲ್ಲ. ಮನೆಯಲ್ಲಿ ಏನೂ ಮಾಡೋದಕ್ಕೂ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ನಾನು ಒಂದು ಎಗ್ ರೈಸ್ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ವೈಟ್ ರೈಸನ್ನು ತೊಗೊಂಡು. ಸೊ ಹಾಗಾಗಿ ಸಿಂಪಲ್ಲಾಗಿ ಎಗ್ ರೈಸ್ ಮಾಡಿಕೊಂಡು ಒಂದು ಚಿಕ್ಕ ಕಪ್ಪಷ್ಟು ಎಗ್ ರೈಸ್ ತೊಗೊಂಡಿದ್ದೀನಿ. ಬ್ರೌನ್ ರೈಸ್ ಅಲ್ಲ, ಇದು ವೈಟ್ ರೈಸಿಂದನೇ ಮಾಡ್ಕೊಂಡಿರುವಂಥದ್ದು. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವೈಟ್ ರೈಸ್ನ ಅವಾಯ್ಡ್ ಮಾಡಬೇಕು ಅಂತ ಮೊದಲೇ ಹೇಳಿದ್ದೆ ನಾನು ನಿಮಗೆ. ಬಟ್ ಅನಿವಾರ್ಯ ಇದ್ದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಆ್ಯಂಡ್ ಈಗ ನೋಡಿ, ಎಗ್ ರೈಸ್ ಜೊತೆ ಸ್ವಲ್ಪ ಸಲಾಡೂ ತೊಗೊಳ್ತಾ ಇದ್ದೀನಿ. ಸಲಾಡ್ ಅಂತೂ ಯಾವುದರಲ್ಲೂ ಮಿಸ್ ಮಾಡೋದೇ ಇಲ್ಲ, ನಾನು ಕಂಪಲ್ಸರಿ ತೊಗೊಳ್ತೀನಿ. ಆದಷ್ಟು ನೀವು ಇನ್ನೂ ಹೆಚ್ಚು ವೆರೈಟೀಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಬಂದುಬಿಟ್ಟು ನಂದು ಮಧ್ಯಾಹ್ನ ಲಂಚ್ ಆಗಿತ್ತು. ಆ್ಯಂಡ್ ಮಧ್ಯಾಹ್ನ ಊಟ ಆದಮೇಲೆ ಈವ್ನಿಂಗ್ ಟೈಮು ಸ್ವಲ್ಪ ವರ್ಕೌಟ್ಸ್ ಮಾಡ್ತಿರ್ತೀನಲ್ಲ. ಸೊ 2 ದಿನ ನಾನು ನಿಮಗೆ ತೋರಿಸಿರಲಿಲ್ಲ ವರ್ಕೌಟ್ಸು. 2 ದಿನ ನಾನು ಹೋಗಿಲ್ಲ. ಒಂದಿನ ಬಂದುಬಿಟ್ಟು ಬಳ್ಳಾರಿಗೆ ಹೋಗಿದ್ವಿ, ನೆಕ್ಸ್ಟ್ ಡೇ ಆರಾಧ್ಯನ ಸ್ಕೂಲ್ ಫಂಕ್ಷನ್ ಇತ್ತಲ್ಲ, ಹಾಗಾಗಿ 2 ದಿನವೂ ಮಿಸ್ ಮಾಡಿಕೊಂಡೆ, ಹೋಗಿರಲಿಲ್ಲ ಜಿಮ್ಮಿಗೆ ವರ್ಕೌಟ್ ಮಾಡೋದಕ್ಕೆ. ನಾನು ಯಾವ್ಯಾವ ವರ್ಕೌಟ್ಸ್ ಮಾಡ್ತೀನಿ ಡೈಲಿ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಆಲ್ರೆಡಿ 1-2 ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ನೋಡಿಲ್ಲಲ್ಲ, ಹೋಗಿ ಖಂಡಿತ ನೋಡಿ. ನಾನು ತಮ್ನೇಲಲ್ಲಿ ಹಾಕಿರ್ತೀನಿ. ಒಂದು ವೇಳೆ ವರ್ಕೌಟ್ಸ್ ಮಾಡೋ ಅಂಥದ್ದು ಏನಾದರೂ ಇತ್ತು ಅಂತಂದರೆ ಆ ವಿಡಿಯೋ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ವರ್ಕೌಟ್ಸ್ ಸಿಗುತ್ತೆ. ಅಂಥವನ್ನ ಕಂಪಲ್ಸರಿ ಮನೆಯಲ್ಲಿ ಮಾಡಿ, ಅದರಿಂದ ತುಂಬ ಎಫೆಕ್ಟಿವ್ ಇರುತ್ತೆ. ನಾನು ತೋರಿಸೋವಂಥ ವರ್ಕೌಟ್ಸು ನನ್ನ ಓನಾಗೇನು ನಾನು ಮಾಡ್ತಾಯಿಲ್ಲ. ಸೊ ಜಿಮ್ಮಲ್ಲಿ ಕೋಚ್ ಇರ್ತಾರಲ್ಲ, ಅವರು ಯಾವ ಥರ ವರ್ಕೌಟ್ಸ್ ಮಾಡಿದ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಪ್ಪರ್ ಬಾಡಿ ಲೋವರ್ ಬಾಡಿ ಇರುತ್ತಲ್ಲ, ಅಂಥವು ಮೇನ್ ಎಫೆಕ್ಟಿವ್ ಆಗಿರೋಂಥ ವರ್ಕೌಟ್ಸು ಹೇಳ್ತಿರ್ತಾರೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖಂಡಿತ ಒಳ್ಳೆ ರಿಸಲ್ಟ್ಸ್ ಇರುತ್ತೆ, ನೀವು ಟ್ರೈ ಮಾಡಿ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ಬನ್ನಿ, ನಾನು ಫಸ್ಟು ಟ್ರೆಡ್ಮಿಲ್ ಆ ಥರ ಮಾಡ್ತೀನಿ. ನಾರ್ಮಲ್ ವಾಕಿಂಗ್ ಮಾಡ್ತೀವಲ್ಲ, ಸ್ವಲ್ಪ ಬ್ರಿಸ್ಕ್ ವಾಕಿಂಗು ಕಂಪಲ್ಸರಿಯಾಗಿ ಬೆಳಗ್ಗೆ ಆದರೆ ಬೆಳಗ್ಗೆ, ಸಾಯಂಕಾಲ ಆದರೆ ಸಾಯಂಕಾಲ ಸ್ವಲ್ಪ ವಾಕಿಂಗ್ ಮಾಡಿ. ಅರ್ಧ ಗಂಟೆ ಅಷ್ಟು ಬ್ರಿಸ್ಕ್ ವಾಕ್ ಮಾಡಿ. ಆ್ಯಂಡ್ ಇನ್ನೊಂದು ಅರ್ಧ ಗಂಟೆ ಅಷ್ಟು ನೀವು ವರ್ಕೌಟ್ಸ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ವೆಯ್ಟ್ ಲಿಫ್ಟ್ ಮಾಡಿರೋದು 5 kgs ಅಷ್ಟು. ನೀವೇನು ಮಾಡಬೇಕು ಅಂತಂದರೆ, ಒಂದು ವಾಟರ್ ಬಾಟಲ್ನ ಚೆನ್ನಾಗಿ ದೊಡ್ಡದಾಗಿರೋವಂಥ ವಾಟರ್ ಬಾಟಲು ಇಲ್ಲ ಏನಾದರೂ ಹೆವಿ ಆಗಿರೋವಂಥದ್ದನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಮೇಯ್ನಾಗಿ ಅಪ್ಪರ್ ಬಾಡಿ ಆ್ಯಂಡ್ ಅದೇ ಥರ ಬೆಲ್ಲಿ ಫ್ಯಾಟ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಈ ಎಕ್ಸಸೈಸಸ್ನ ವಿತೌಟ್ ವೇಟ್ಸಿಂದನೂ ಮಾಡ್ಬೋದು. ಬಟ್ ವಿತ್ ವೇಟಿಂದ ಅಂದರೆ ಏನಾದರೂ ನಾವು ವಸ್ತುನ ತೊಗೊಂಡ್ಬಿಟ್ಟು, ವೇಟ್ ಇರೋವಂಥ ವಸ್ತುನ ತೊಗೊಂಡು ಅದ್ರ ಜೊತೆ ನಾವು ವರ್ಕೌಟ್ಸ್ ಮಾಡಿದಾಗ ಅದರಿಂದ ಬರೋವಂಥ ರಿಸಲ್ಟ್ಸು ತುಂಬ ಕ್ವಿಕ್ಕಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ಈ ಥರ ಇಕ್ವಿಪ್ಮೆಂಟ್ ಎಲ್ಲ ನಮಗೆ ಮನೆಯಲ್ಲಿ ಇರೋದಿಲ್ಲಲ್ಲ. ಸೊ ನೀವು ವಾಟರ್ ಬಾಟಲ್ನೆಲ್ಲ ನೀವು ಫಿಲ್ ಮಾಡಿಬಿಟ್ಟು, ಇಲ್ಲ ಅಂತಂದರೆ ಒಂದು ಪ್ಲಾಸ್ಟಿಕ್ ಕವರು, ಒಂದು ಬ್ಯಾಗಲ್ಲಿ ಅಕ್ಕಿ ಇರುತ್ತಲ್ಲ, ಅಕ್ಕಿ ಆ ಥರದನ್ನೆಲ್ಲ ನೀವು 1-2 kg ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಗಂಟು ಕಟ್ಬಿಟ್ಟು ಅದರಿಂದನೂ ನೀವು ವೆಯ್ಟ್ನ ಲಿಫ್ಟ್ ಮಾಡ್ಬೋದು. ಸೊ ಈ ಥರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಖಂಡಿತ ವೆಯ್ಟ್ ಲಾಸ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೋಡಿ, ತೋರಿಸುವಂಥ ವರ್ಕೌಟ್ಸ್ನ ನೀವು ರೆಗ್ಯುಲರಾಗಿ ಮಾಡಿ. ಇಲ್ಲಿ ನಾನು ತೋರಿಸ್ತೀನಲ್ಲ, ಮಿನಿಮಮ್ ಒಂದು 3 ಸೆಟ್ಸ್ ಮಾಡಿ. ಅಂದರೆ 20-20 ಕೌಂಟ್ ಮಾಡಿಕೊಂಡು 3 ಸಲ ಮಾಡ್ಕೋಬೇಕು. ಆವಾಗ ನಿಮಗೆ ಅದರಿಂದ ರಿಸಲ್ಟ್ಸ್ ಬರೋದು. ಈಗ ವರ್ಕೌಟ್ಸ್ ಎಲ್ಲ ಸ್ವಲ್ಪ ತೋರಿಸಿದ್ದೀನಿ. ನೆಕ್ಸ್ಟು ಮನೆಗೆ ಬಂದಾದಮೇಲೆ ಫ್ರೆಶ್ನಪ್ ಆಗಿ ಆ್ಯಂಡ್ ಲಡ್ಡುಗೆ ಸ್ವಲ್ಪ ಏನಾದರೂ ತಿನ್ನಿಸೋದೆಲ್ಲ ಇದ್ದರೆ ತಿನ್ನಿಸ್ಬಿಟ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತೇನು ಮಾಡೋಣ ಅಂತ ಅಂದ್ಕೊಂಡಿನಿ ಅಂದರೆ, ತುಂಬ ಜನ ಏನು ಕೇಳ್ತಾರೆ ಅಂದರೆ, ನಾವು ಆಫೀಸ್ಗೆ ಹೋಗ್ತೀವಿ, ನಾವು ಹಾಸ್ಟೆಲಲ್ಲಿ ಇದ್ದೀವಿ, PGಯಲ್ಲಿದ್ದೀವಿ, ನಮಗೆಲ್ಲ ಈ ಥರ ಮಾಡ್ಕೊಂಡು ತೊಗೊಳೋದಕ್ಕಾಗೋದಿಲ್ಲ, ನಮಗೇನಾದರೂ ಆಪ್ಷನ್ ಇದ್ದರೆ ಹೇಳಿ ಅಂತ ಕೇಳಿದ್ರಿ. ಇದನ್ನು ನಾನು ಟ್ರೈ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಇದು ಬಂದುಬಿಟ್ಟು
ಟ್ರೂ ಎಲಿಮೆಂಟ್ಸಿಂದೆ ಏನು ರೆಡಿ ಟು ಈಟ್ ಬ್ರೇಕ್ಫಾಸ್ಟ್ ಅಂತೇಳಿ ಇರುತ್ತೆ. ಓಟ್ ಮೀಲು ಇದರಲ್ಲಿ ನಾವು ಓವರ್ನೈಟ್ ಓಟ್ಸಿಗೆ ಏನೆಲ್ಲ ಯೂಸ್ ಮಾಡ್ತೀವಲ್ಲ, ಫ್ರೂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಆ್ಯಂಡ್ ನಟ್ಸು, ಓಟ್ಸು, ಚಿಯಾ ಸೀಡ್ಸು ಅವೆಲ್ಲನೂ ಪ್ರತಿಯೊಂದೂ ಇದರಲ್ಲಿದ್ದಾವೆ. ಇಂಗ್ರೀಡಿಯೆಂಟ್ಸ್ ಅದಕ್ಕೇ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ನಿಮಗೆ ಎಕ್ಸ್ಟ್ರಾ ಏನೂ ಹಾಕೋದೇ ಇರೋದಿಲ್ಲ. ಸೊ ಇದರಲ್ಲಿ ಜಸ್ಟ್ ನೀವು ಹಾಲು ಬೇಕಿದ್ರೆ ಹಾಲು, ಇಲ್ಲ ಏನೋ ಫ್ರೂಟ್ ಜ್ಯೂಸಸ್ ಬೇಕಿದ್ರೆ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಷ್ಟೇ. ಸೊ ಇದನ್ನು ನಾನು ಟ್ರೈ ಮಾಡೋಣ, ಸೊ ದಟ್ ನಿಮಗೂ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ ನನಗೂ ಅಂತ ಅಂದ್ಕೊಂಡು ಇದನ್ನು ಡಿನ್ನರ್ಗೆ ತೊಗೊಳ್ಳೋಣ. ಡಿನ್ನರ್ಗೂ ತೊಗೋಬೋದು, ಈವನ್ ಬ್ರೇಕ್ಫಾಸ್ಟ್ಗೂ ತೊಗೋಬೋದು. ಸೊ ನಾನು ಫಸ್ಟ್ ಟೈಮ್ ಅಲ್ಲ, ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟ್ರೈ ಮಾಡಿ ನಿಮ್ಗೆ ಹೇಳೋಣ ಅಂತಲೇ ನಾನು ಡಿನ್ನರ್ಗೆ ತೊಗೊಳ್ತಾ ಇದ್ದೀನಿ ನೋಡಿ. 6 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಓಟ್ಸ್ನ ತೊಗೊಳ್ತೀನಿ. ಇದರಲ್ಲೇ ನೋಡಿ ಎಲ್ಲ ಬೆರೀಸ್ ಇದ್ದಾವೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಯಾರೆಲ್ಲ ಅದೇ ಆಫೀಸ್ಗೆ ಹೋಗೋರು ಆ್ಯಂಡ್ ನಮ್ಗೆ ಟೈಮೇ ಸಿಗೋದಿಲ್ಲ, ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು, ವೆಯ್ಟ್ ಲಾಸ್ ಆಗಬೇಕು, ಆ್ಯಂಡ್ ನಾವು ಪಿ ಜಿಯಲ್ಲಿದ್ದೀವಿ, ಹಾಸ್ಟೆಲಲ್ಲಿದ್ದೀವಿ ಅಂತಂದಾಗ ಈ ಥರ ನೀವು ತಂದ್ಕೊಂಡು ಓವರ್ನೈಟ್ ಓಟ್ಸ್ನ ಮಾಡಿಟ್ಕೊಳ್ಳಿ. ಸೊ ನನ್ನ ಐಡಿಯಾ ಏನು ಅಂತಂದರೆ ಡಿನ್ನರ್ಗಿಂತ ಬೆಸ್ಟ್ ಆಪ್ಷನು ಓವರ್ನೈಟ್ ಓಟ್ಸ್. ನೈಟ್ ಏನು ಮಿಕ್ಸ್ ಇರೋ ಅಂಥ ಈ ಓಟ್ಸ್ ಮಿಕ್ಸರ್ನ ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು ಒಂದು 6 ಟೇಬಲ್ ಸ್ಪೂನಷ್ಟು ಅದಕ್ಕೆ ಲೋ ಫ್ಯಾಟ್ ಮಿಲ್ಕ್ನ ಮಿಕ್ಸ್ ಮಾಡಿ, ಅದಕ್ಕೆ ಇನ್ನು ಎಕ್ಸ್ಟ್ರಾ ನಿಮಗೆ ಫ್ರೂಟ್ಸ್ ಬೇಕಂದರೆ ಹಾಕ್ಕೊಳ್ಬೋದು. ಇದು ಆಲ್ರೆಡಿ ಫ್ರೂಟ್ಸ್ ಎಲ್ಲನೂ ಇದ್ದಾವೆ. ಎಕ್ಸ್ಟ್ರಾ ಒಂದು ಅರ್ಧ ಆ್ಯಪಲ್ಲು, ಇಲ್ಲ ಅಂತಂದರೆ ಒಂದು ಬನಾನಾ ಆ ಥರ ಹಾಕಿಬಿಟ್ಟು ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇದನ್ನು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ ತೊಗೋಬೋದು. ಇಲ್ಲಿ ಬಂದುಬಿಟ್ಟು ಜಸ್ಟ್ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. 6 ಟೇಬಲ್ ಸ್ಪೂನಷ್ಟು ಓಟ್ಸ್ಗೆ ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಆ್ಯಪಲ್ ಪೀಸಸ್ನ. ಇದನ್ನು ಆ್ಯಸ್ ಎ ಡಿನ್ನರ್ ಆಗಿ ತೊಗೊಂಡಿದ್ದೆ. ಚೆನ್ನಾಗಿ ಅನ್ನಿಸ್ತು, ಫಿಲ್ಲಿಂಗ್ ಅನ್ನಿಸ್ತು. ಸ್ವಲ್ಪ ಅನಿಸಿದ್ರೂ ತಿಂದಾಗ ಹೊಟ್ಟೆ ಏನು ತುಂಬುತ್ತೆ, ಪ್ರಾಬ್ಲಮ್ ಏನು ಅನ್ನಿಸ್ಲಿಲ್ಲ ನನಗೆ. ಈ ಥರ ಖಂಡಿತ ತೊಗೊಳ್ಬೋದು. ಇದ್ರ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ನೀವು ಏನು ಜೇನುತುಪ್ಪ, ಬೆಲ್ಲ ಆ ಥರ ಏನೂ ಹಾಕೋಕ್ಕೆ ಹೋಗಬೇಡಿ. ಆಲ್ರೆಡಿ ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಇರುತ್ತೆ. ಜಸ್ಟು ಹಾಲಷ್ಟೇ ಹಾಕ್ಕೊಳ್ಳಿ. ಹಾಲು ಬೇಡ ಅಂತಂದರೆ ಆಲ್ಮಂಡ್ ಮಿಲ್ಕು ಅಥವಾ ನೀರಾದರೂ ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಇದನ್ನು ತರಿಸ್ಕೊಂಡಿರೋದು, ಒಂದೊಂದು ಸಲ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗ್ತಿರುತ್ತೆ, ಇಲ್ಲಾಂತಂದರೆ ಮಾಡೋದಕ್ಕೆ ಆಗದೇ ಇದ್ದಾಗ ಇದನ್ನು ತಿನ್ಬೋದು ಅಂತ ಒಂದು ರೀಸನ್ಗೆ ತರಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣಂತೆ. ಇವತ್ತು ಏನೆಲ್ಲ ತೊಗೊಂಡಿದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್.